ನಮಸ್ತೆ ಸಿದ್ಧಗಂಗಾ ಅವರೇ. ನಮಸ್ತೆ ಸರ್. ನಿಮ್ಮ ಇಬ್ರು ಮಕ್ಕಳು ದೇವರಾಜ್ ಅಂಡ್ ಮಂಜುನಾಥ್ ಅವರು ಚೆನ್ನಾಗಿ ದಾಳಿಂಬೆ ಬೆಳೆದಿದ್ದಾರೆ. ಇದರಿಂದ ನಮ್ದು ಇದೆ ಶ್ರಮೆ, ನಮ್ ತಾಯಾರ್ದು ಜಾಸ್ತಿ ಇದೆ ಶ್ರಮೆ ಅಂತ ಹೇಳ್ತಾ ಇದಾರೆ. ಏನ್ ಅನ್ಸುತ್ತೆ ನಿಮ್ಗೆ ಅಂತ? ನನ್ಗೆ ಒಳ್ಳೆ ಮಕ್ಳು ಚೆನ್ನಾಗ್ ಬೆಳೆದವ್ರೆ, ಶ್ರಮೆ ತಕೊಂಡವ್ರೆ, ಕಷ್ಟಪಟ್ಟವ್ರೆ, ಬೆಳೆದವ್ರ ಸ್ವಾಮಿ. ಚೆನ್ನಾಗ್ ನೋಡ್ಕೊಂತಾರ? ಚೆನ್ನಾಗ್ ನೋಡ್ಕೊಂತಾರೆ. ನೀವು ತೋಟ ನಿರ್ವಹಣೆ ಮಾಡೋದು ನಿಮ್ಗೂ ಜಾಸ್ತಿ ಶ್ರಮ ಐತೆ ಅಂತ ಹೇಳ್ತಿದ್ರು. ಇರ್ಲಿ ಅವ್ರು ಮಾಡ್ದಲೆ ನಾನ್ ಮಾಡಕ್ ಆಗಲ್ಲ, ನಾನು ಒಂದ್ ಸ್ವಲ್ಪ ನೋಡ್ಬೋದು ಅಷ್ಟೇ. ಅವ್ರದೇ ಶ್ರಮೆ ಜಾಸ್ತಿ. ಚೆನ್ನಾಗ್ ಈಗ ಇಬ್ರು ಚೆನ್ನಾಗ್ ಬೆಳೆದಕ್ಕೆ ಏನ್ ಆಶೀರ್ವಾದ ಮಾಡ್ತೀರಾ? ಒಳ್ಳೇದಾಗ್ಲಿ ಅವ್ರು ಇನ್ನ ಚೆನ್ನಾಗ್ ಮುಂದುವರಿಬೇಕು, ಚೆನ್ನಾಗಿರ್ಬೇಕು, ಅವ್ರು ಚೆನ್ನಾಗಿ ಬಾಳ್ಬೇಕು, ಇನ್ನ ಇದ್ಕೂ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬೆಳಿಬೇಕು. ಒಳ್ಳೇದಾಗ್ಲಿ, ಇಬ್ರಿಗೂ ಒಳ್ಳೇದಾಗ್ಲಿ. ಸರ್ ಮಂಜುನಾಥ್ ಅಂತ ನಮ್ಮ ಹೆಸರು, ಹುಣಸೆಗುಂಟೆ ಗ್ರಾಮ. ಇದೆಲ್ಲ ನಮ್ಮ ಮಾವರಿಂದ ಕಂಬದ ರಂಗಪ್ಪ ಅನ್ಬಿಟ್ಟು, ಅವ್ರದ್ದು ಬರ್ಗೂರು ಪಕ್ಕದಾಗೆ ರಂಗಾಪುರ ಅಂತ. ಇದು ನಮ್ದು 2ನೇ ಬೆಳೆ ಸರ್. ಇದು ಜೈನ್ ಕಂಪ್ನಿ ಟಿಶ್ಯೂ ಕಲ್ಚರ್ ಗಿಡ ಇದು. ಎಷ್ಟು ಎಕರೆಗೆ ನಾಟಿ ಮಾಡಿರ್ಯಾ ಸರ್? ಇದು 3.5 ಎಕರೆ ಸರ್. ನಿಮ್ಗೆ ದಾಳಿಂಬೆ ಬೆಳೆನೇ ಬೆಳಿಬೇಕು ಅಂತ ಆಸಕ್ತಿ ಮೂಡಿದ್ ಹೆಂಗೆ ಅಂತ? ಇವರು ನಮ್ಮ ಅಣ್ಣ ಮೊದ್ಲಿಂದನೂ ಬೆಳೆದಿದ್ವಿ ನಾವು. ಅದೆಲ್ಲ ಆ ಕಡೆ ಹೋದ್ಮೇಲೆ ಹೊಸದಾಗಿ ಮತ್ತೆ ಇದು ಮಾಡಿವಿ ಸರ್. ಕಳೆದ ಬಾರಿ ಈ ತರ ಕ್ರಾಪ್ ಬಂದಿತ್ತ ಅಂತ? ಸರ್ ಈ ತರ ಏನ್ ಬಂದಿರಲಿಲ್ಲ ಸರ್. ಆಗ ಲಾಸ್ಟ್ ಟೈಮ್ ಅವಾಗ ಸ್ವಲ್ಪ ರೇಟ್ ಎಲ್ಲ ಕಮ್ಮಿ, ಇಷ್ಟು ಕ್ವಾಲಿಟಿಯಾಗಿ ಏನು ಬಂದಿರಲಿಲ್ಲ ಲಾಸ್ಟ್ ಟೈಮ್ ಎಲ್ಲ. ಈಗ 3.5 ಎಕರೆಗೆ ಬೆಳೆದಿದ್ದೀರಾ, ಸರಾಸರಿ ಎಷ್ಟು ಆಗ್ಬೋದು ಅಂತ? ಅಂದ್ರೆ ಫಸ್ಟ್ ಎಷ್ಟು ಟನ್ಗಳು ಬರ್ಬೋದು ಅಂತ? ಸರ್ ಅದು 20 ರಿಂದ 25 ಟನ್ ಬರ್ತದ? ಒಳ್ಳೆ ರೇಟ್ ಸಿಗ್ತದ? ಹಾ ಸರ್, ಒಳ್ಳೆ ರೇಟ್ ಸಿಕ್ಕಿದೆ. ಇದು ಶಿರಾ AMS ಫ್ರೂಟ್ ಅನ್ಬಿಟ್ಟು ಮುಜ್ಜು ಅಂತ, ಕಳೆದ ಬಾರಿ ಅವ್ರಿಗೆ ಕೊಟ್ಟಿದೀವಿ, ಈ ಸಲಿನ ಅವ್ರಿಗೆ ಕೊಟ್ಟಿದೀವಿ ಸರ್. ಅವ್ರಿಗೆ ಭಾಗದಲ್ಲೆಲ್ಲ ಒಳ್ಳೆ ರೇಟ್ ಕೊಟ್ಟು ಖರೀದಿ ಮಾಡ್ತಾರೆ ಸರ್. ಫಸ್ಟ್ ಕ್ರಾಪ್ ಎಲ್ಲ ತಿಳ್ಕೊಂಡ್ವಿ. ನಮ್ಮ ಮಾವರು ರಂಗಾಪುರದಿಂದ ಕಂಬದ ರಂಗಪ್ಪ ಅಂತ ಇದಾರೆ, ಅವ್ರ ಗೈಡ್ಲೈನ್ಸ್ ಮುಖಾಂತರ ನಾವ್ ಇದು ಬೆಳೆದಿದ್ವಿ ಸರ್. ಅವ್ರು ಬಾರಿ ಸೀನಿಯರ್. ಹೌದಾ? ಹಾ ಸರ್, ಈ ಭಾಗದಲ್ಲೆಲ್ಲ ತುಂಬಾ ಹೆಸರು ಮಾಡಿದಾರೆ ಅವರು. ಒಬ್ಬ ರೈತರು ಇದೇ ತರ ಬೆಳಿಬೇಕು ಅನ್ನಿಸ್ತೈತೆ. ಇವರು ಒಳ್ಳೆ ಒಂದು ಎಲ್ಲ ತಿಂಡಿ ಕಡ್ಲೆಕಾಯಿ ಮಾಡಿ ಒಳ್ಳೆ ರೈತರಿಗೆ ಒಂದು ಪ್ರತಿಯೊಬ್ಬ ರೈತನು ಬಂದು ಇವ್ರ ತೋಟದಲ್ಲಿ ಯಾವ ತರ ಐತೆ. ನಾವು ವಾರದಾಗ 2 ಸರಿ ಬಂದಿರ್ತೀವಿ ಇವ್ರ ತೋಟಕ್ಕೆ, ನಾವು ದಾಳಿಂಬೆ ಬೆಳೆಗಾರ್ರೆ. ಬಟ್ ಯಾವ ತರ ಹೆಂಗ್ ಇದು ಮಾಡ್ಬೇಕಂತ ಒಂದು ಇವ್ರ ನಿರ್ವಹಣೆ ನಿಮ್ಗೆ ಇಷ್ಟ ಆಯ್ತು ಅಂತ? ಇಷ್ಟ ಆಯ್ತು. ಯಾವ ತರ ಅಂದ್ರೆ ಬಹಳ ಕ್ವಾಲಿಟಿ ಹಣ್ಣು ಬೆಳೆದಿದ್ದಾರೆ. ಯಾವ ರೈತನ ಇಷ್ಟೊಂದು ಮಟ್ಟಕ್ಕೆ ಒಂದು ಗಿಡ ತೂಗಿರೆ 31 kg ಬಂದೈತಿ. ಆ ತರ ಬೆಳಿಬೇಕನ್ನ ರೈತ ಬಹಳ ದಾಳಿಂಬೆ ಬಿಟ್ರೆ ಯಾವ ಬೆಳೆಯಾಗೂ ಈ ತರ ಸಾಧನೆ ಮಾಡಕ್ ಸಾಧ್ಯ ಆಗಲ್ಲ. ಬಲೆ ಒತ್ತಿಸಿದ್ರು ಬಿಸಿಲಿಗೆ ಸನ್ಬರ್ನ್ ಆಗ್ದಂಗೆ. ನೋಡಿ ಗಿಡದಲ್ಲಿ ಒಂದ್ ಕಾಯಿ ಸನ್ಬರ್ನ್ ಅಂತ ಆಗಿಲ್ಲ. ಪ್ರತಿಯೊಂದು ಗಿಡನು ಕ್ವಾಲಿಟಿ ಐತೆ. ಹಾಗಾಗಿ ಇವರು ಒಂದು ನಿರ್ವಹಣೆ ಯಾವ ರೀತಿ ಮಾಡಿರಂತ ತಿಳ್ಕೊಬೇಕು ರೈತ. ನಾನೇ ದೊಡ್ಡ ನಮಗಿಲ್ಲ. ಯಾರ ಈ ತರ ಬೆಳೆದಿರೋದ್ರಿಂದ ನಮಗೆ ತುಂಬಾ ಖುಷಿ ಆಯ್ತು. ನಮ್ಗಲ್ಗೂ ವೆಂಕಟಪ್ಪ ಹೇಳಿದ್ರು ಹದ್ಮೂಡಂಪಾಳ್ಯದ ಬಂದು ನೋಡ್ಕೊಂಬರ ತುಂಬಾ ಚೆನ್ನಾಗೈತೆ ಅಂತ. ಇಲ್ಲಿ ನೋಡೋದಕ್ಕೋಸ್ಕರನೇ ಬರ್ಗೋರಿಂದ ಇಲ್ಲಿ ಅವರು ಯಾರಿಗ ಮಾರ್ಗದರ್ಶಕರಾಗ್ರಿ ಇನ್ನೊಬ್ರಿಗೆ ಅಷ್ಟೇ. ರೈತರು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ಅದಕ್ಕೋಸ್ಕರ ಕ್ವಾಲಿಟಿನೂ ಕೊಟ್ಟಿದ್ದಾರೆ, ಕಲರ್ ಕೊಟ್ಟಿದ್ದಾರೆ, ತುಂಬಾ ಎಕ್ಸ್ಪೋರ್ಟ್ ಮಾಲ್ ತರ ತಗೊಂಬಂದಿದ್ದಾರೆ. ನಮ್ಮ ಶಿರಾ ತಾಲೂಕಲ್ಲಿ ಬರ್ಗೂರ್ ಸರೌಂಡಿಂಗ್ ಅಲ್ಲಿ ತುಂಬಾ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ಅದಕ್ಕೋಸ್ಕರ ನಾವು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ. ಇದೇ ತರ ರೈತರು ಮುಂದುವರಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ತುಂಬಾ ಚೆನ್ನಾಗಿ ಬೆಳೆದಿದ್ದೀರಾ, ಕಷ್ಟಪಟ್ಟಿದ್ದೀರಾ. ಆ ಕಷ್ಟಕ್ಕೆ ತಕ್ಕಂತೆ ನಾವು ಒಳ್ಳೆ ಬೆಲೆ ಕೊಡ್ತಾ ಇದ್ದೀವಿ. ಮುಂದೆ ಇದೇ ತರ ಬೆಳೀರಿ, ನಮಗೆ ಸಂತೋಷ ಆಗ್ತಾ ಇದೆ. ಎಲ್ಲ ಮಾಲು ನಾನು ಎಕ್ಸ್ಪೋರ್ಟಿಗೆ ತುಂಬ್ತಾ ಇದ್ದೀನಿ, ಮತ್ತೆ ಮಂಡಿಗೂ ತುಂಬ್ತಾ ಇದ್ದೀನಿ. ಏನೋ ಒಂದು ಕಂಪ್ಲೇಂಟ್ ಬರ್ತಾ ಇಲ್ಲ. ಒಳ್ಳೆ ಎಕ್ಸ್ಪೋರ್ಟ್ ಮಾಲ್ ಬರ್ತಾ ಇದೆ ಅಂತ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಈ ಮಾಲೆಲ್ಲ ನಮ್ದು ತಮಿಳ್ನಾಡು ಹೋಗ್ತಾ ಇದೆ, ಬೆಂಗಳೂರು ಚೆನ್ನೈಗೆ ನಾನು ಮಾಲೆ ಕೊಡಲ್ಲ. ತಮಿಳ್ನಾಡಿಂದ ನನಗೆ ತುಂಬಾ ರಿಸಲ್ಟ್ ಬರ್ತಾ ಇದೆ, ಗುಡ್ ನ್ಯೂಸ್ ಬರ್ತಾ ಇದೆ, ನನಗೆ ಸಂತೋಷ ಆಗ್ತಾ ಇದೆ. ಯಾವ ತರ ಮಾಡ್ತೀರಾ ಅಂತ? ಮಾಲು ನಾವು ಡೈಲಿ 16 ಟನ್ 8 ಟನ್ ಎತ್ತುತ್ತಾ ಇದೀವಿ. ಅವರು ಕ್ಯಾಶ್ ಬೇಕಂದ್ರೆ ಕ್ಯಾಶ್ ಕೊಡ್ತಾ ಇದ್ದೀನಿ, ಅಕೌಂಟಿಗೆ ಬೇಕಂದ್ರೆ ಅಕೌಂಟಿಗೆ ಕೊಡ್ತಾ ಇದ್ದೀನಿ. ಅವತ್ತಿಂದು 8 ಟನ್ ತುಂಬಿದ್ರೆ ಅವತ್ತೇ ಪೇಮೆಂಟ್ ಕೊಡ್ತಾ ಇದೀವಿ. ಮಾಲಿದ್ರೆ 1 ಟನ್ ಮಿಕ್ಕಿದ್ರು 1 ಲಕ್ಷ ಅಡ್ವಾನ್ಸ್ ಬಿಡ್ತಾ ಇದ್ದೀನಿ. ದುಡ್ಡಿಗೆ ಮೋಸ ಇಲ್ಲ. ನನಗೆ ಖುಷಿಯಾಗಿ ಮಾಲ್ ಕೊಡ್ತಿದ್ದಾರೆ ರೈತರು, ನಮ್ಗೆ ಅದೇ ಸಂತೋಷ. ಇದೇ ಕಲರು ಇದೇ ಸೈಜ್ ತಗೊಂಬಂದಿದ್ರು, ಒಳ್ಳೆ ಬೆಲೆನೂ ಕೊಟ್ಟಿದ್ದೀನಿ. ತುಂಬಾ ಕಷ್ಟಪಟ್ಟಿದ್ದಾರೆ ಗಾಂಧಿಯಮ್ಮ ಅವರು. ಇದೇ ತರ ಕಷ್ಟಪಟ್ಟು ಅವರು ಸಂಪಾದನೆ ಚೆನ್ನಾಗಿರ್ಲಿ ಅಂತ ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ.